Please don't skip me. All I want is a moment. I am Nihal from Gaza. From Gaza, a mom of 4 children. I feel so helpless. That I can't protect my children from danger, but your support and help can bring them to a safe place. أنقذوا إخوانكم. أنقذوا إخوانكم. Please don't leave us alone. Please press every single button on your screen. Donate if you can. Your humanity will win. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್ ಮಾತಾಡ್ತಿರೋದು. ನೀವೇನ್ ಮೇಲ್ಗಡೆ ನೋಡ್ತಿದಿರಲ್ಲ ದೃಶ್ಯ, ಅದು ಇವತ್ತಿನ ಗಾಜಾದ ಪರಿಸ್ಥಿತಿ. ಇಸ್ರೇಲ್ ಮತ್ತು ಗಾಜಾ ನಡುವಿನ ವಾರ್ ನಲ್ಲಿ ಇವತ್ತಿನ ಗಾಜಾದ ಪರಿಸ್ಥಿತಿ ಹೀಗಿದೆ. ಅಲ್ಲಿನ ಜನಕ್ಕೆ ಹೋಗಿ ಏನ ಬೇಕಾ ಅಂತ ಕೇಳಿದ್ರೆ ಹಣ ಬೇಡ, ಅಂತಸ್ತು ಬೇಡ, ನಮ್ಗೆ ತಿನ್ನೋಕೆ ಅನ್ನ ಕೊಡಿ, ನೀರು ಕೊಡಿ ಅನ್ನೋ ಪರಿಸ್ಥಿತಿ ಅಲ್ಲಿ ಬಂದಿದೆ. ಅಲ್ಲಿನ ಜನರು ಬರೀ ಒಂದು ಊಟಕ್ಕೋಸ್ಕರನೇ ಅಷ್ಟು ಒದ್ದಾಡ್ತಿದ್ದಾರೆ. ಗೊತ್ತಾಗುತ್ತೆ ಏನಕ್ಕೆ ಅಂತ ಅಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾರೆ, ತಾಯಂದ್ರುಗಳಿದ್ದಾರೆ, ಬೇರೆಗಳಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಯುದ್ಧದ ವಾರ್ ನಲ್ಲಿ, ಬಾಂಬ್ ಸ್ಫೋಟದಲ್ಲಿ ಎಷ್ಟೋ ಮನೆಗಳು ಕಳ್ಕೊಂಡಿರೋರಿದ್ದಾರೆ. ಈಗಿನ ಪರಿಸ್ಥಿತಿ ಗಾಜಾದಲ್ಲಿ ಕೆಲವೊಂದು ಶೆಡ್ಗಳನ್ನ ಹಾಕೊಂಡು ಅಲ್ಲಿ ಜೀವನ ಮಾಡ್ತಿದ್ದಾರೆ ಜನರು. ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಗವರ್ನಮೆಂಟ್ ಏನ್ ಮಾಡುತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇಸ್ರೇಲ್ ಗಾಜಾ ಮೇಲೆ ಆ ಮಟ್ಟಿಗೆ ವಾರ್ ಮಾಡಿದೆ. ಈ ದೃಶ್ಯಗಳನ್ನೆಲ್ಲ ನೋಡಿದಾಗ ನಮ್ಗನ್ಸತ್ತು ಎಲ್ಲಿ ಮನುಕುಲ ಎಲ್ಲಿ ನಾಶ ಆಗ್ತಿದ್ಯೋ ಅಥವಾ ಯಾವ ಕಡೆ ಹೋಗ್ತಿದ್ಯೋ ಅನ್ನೋದೊಂದು ಸೃಷ್ಟಿಯಾಗುತ್ತೆ. ನಾವು ಇಂಡಿಯಾದವರು ತುಂಬಾ ಸೇಫೆಸ್ಟ್, ಬಾರ್ಡರ್ ಅಲ್ಲಿ ಸೈನಿಕರಿದ್ದಾರೆ, ನಮ್ಗೆ ಯಾರು ಬಂದು ಬಾಬ್ ಹಾಕಲ್ಲ, ದಾಳಿ ಮಾಡಲ್ಲ, ನಾವು ಚೆನ್ನಾಗಿದ್ದೀವಿ ಅನ್ನೋ ಖುಷಿಯಾಗಿದ್ದೀವಿ. ಆದ್ರೆ ಇಂಥ ದೇಶಗಳನ್ನೆಲ್ಲ ನೋಡಿದಾಗ ಎಷ್ಟೋ ಜನರಿಗೆ ಹೇಳೋದೊಂದು ಮಾತು, ಹಣ ಆಸ್ತಿ ಅಂತಸ್ತು ಎಲ್ಲ ಮಾಡ್ಕೊಂಡು ನೀವು ಅಲ್ದೇನೆ ನಿಮ್ಮ ಮೊಮ್ಮಕ್ಳಿಗಾಗೋಷ್ಟು ಒಂದು ಆಸ್ತಿಗಳನ್ನ ಮಾಡಿ ಚೆನ್ನಾಗಿ ಎಣ್ಣೆ ಹೊಡ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಕತ್ತಿ ಒಂದು ಅರ್ಧ ಕೆಜಿ ಗೋಲ್ಡ್ಗಳನ್ನ ಹಾಕೊಂಡು ಮೆರಿತಾ ಇರ್ತೀರಾ. ಹೇಗಿದ್ದಾರೆ, ಹೇಗ್ ನಡೆಸ್ಬೇಕು, ಸಮಾಜನ ಹೇಗ್ ಬೆಳೆಸ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ ರಾಜಕೀಯದವ್ರಿಗೆ. ಅಂತ ರಾಜಕೀಯ ನಮ್ಮ ಭಾರತದಲ್ಲಿ ಇರೋದು, ನಮ್ಮ ಕರ್ನಾಟಕದಲ್ಲೂ ಇರುವಂತದ್ದು. ಬೆಳಗ್ಗೆ ಎದ್ರೆ ಅವ್ನ ಹೆಂಗ್ ಸಾಯಿಸೋದು, ಇವ್ರನ್ನ ಹೆಂಗ್ ಹೊಡಿಯೋದು, ಇವ್ರನ್ನ ಹೆಂಗ್ ಮಟ್ಟ ಹಾಕೋದು, ಅವ್ರಿಂದ ಹೆಂಗ್ ಚೆನ್ನಾಗಿ ನಾವು ಬದುಕೋದು, ಅವನಿಂದ ಆಸ್ತಿ ಮಾಡ್ಬೇಕು, ಅವನಿಂದ ಅಂತಸ್ತು ಮಾಡ್ಬೇಕು ಅನ್ನೋ ಯೋಚನೆಗಳೇ ನಿಮ್ಗಿರೋದು. ನಿನ್ ಬದುಕಕ್ಕೆ ಎಷ್ಟು ಬೇಕು ಅಷ್ಟು ನೋಡೋ ಅಂತ ಆದ್ರೆ ನನ್ನ ಮಕ್ಳಿಗೂ ಇರ್ಲಿ, ಮೊಮ್ಮಕ್ಳಿಗೂ ಇರ್ಲಿ, ಮೊಮ್ಮಕ್ಳಿಗೂ ಇರ್ಲಿ ಅನ್ನೋ ಆಸ್ತಿ ಮಾಡಿ ಹೋಗ್ತೀರಾ ನಿಮ್ಮ ಯೋಗ್ಯತೆಗೆ. ನಾನು ಹೇಳೋದಷ್ಟೇನೆ. ನೋಡ್ರಿ, ಇವತ್ತಿನ ಗಾಜಾದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಮ್ಗೆ ಹಣ ಬೇಡ, ಅಂತಸ್ತು ಬೇಡ, ಆಸ್ತಿ ಬೇಡ, ಒಂದು ಹೊತ್ತಿನ ಊಟ ಕೊಡಿ ಸಾಕು, ನೀರ್ ಕೊಡಿ. ಸೊ ಇದ್ರ ನಡುವೆ ನಾನು ನೋಡಿದ್ದು, ಒಬ್ಬ ಮನುಷ್ಯತ್ವದ ಗುಣ ಬೆಳೆಸ್ಕೊಂಡಿದ್ದ ನಾನು ಒಬ್ಬ ವ್ಯಕ್ತಿನ ನೋಡಿದ್ದು ಅಂತ ಅಂದ್ರೆ ವಾಸಿಮ್ ಅಂತ. ಇಸ್ರೇಲ್ ಮತ್ತೆ ಗಾಜಾ ನಡುವಿನ ಏನ್ ಯುದ್ಧ ನಡೀತು, ಆ ಯುದ್ಧದ ಸಮಯದಲ್ಲಿ ಒಬ್ಬ ಫೋಟೋಗ್ರಾಫರ್ ಜನರ ಪರಿಸ್ಥಿತಿ ನೋಡಿ ಅಂತ ಜನಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಿಂತ್ಕೊಂಡು ಇವತ್ತು ಒಂದು ಹೊತ್ತಿನ ಊಟನ ಅವನು ಅಲ್ಲಿರುವಂತಹ ಒಂದು ನಿರಾಶ್ರಿತ ಜನರಿಗೆ ಊಟನ ದಾನ ಮಾಡ್ತೇನೆ. ಅವನಿಗೊಂದು ಸೆಲ್ಯೂಟ್ ಇರಲಿ ನಮ್ಮ ಕಡೆಯಿಂದ. ಅಂತ ವ್ಯಕ್ತಿಗಳು ಇನ್ನ ಬೆಳಿಬೇಕು, ಅಂತ ವ್ಯಕ್ತಿಗಳು ಇನ್ನು ನಮ್ಮ ದೇಶದಲ್ಲೆಲ್ಲ ನಮ್ಮ ಕಂಟ್ರಿಲೇ ಬರಬೇಕು ಅಂತ ನಾನ್ ಬೇಡ್ಕೊಂತ ಇದ್ದೀನಿ. ಗಾಜಾದಲ್ಲಿ ಈಗಿನ ಪರಿಸ್ಥಿತಿಗೆ ಇಸ್ರೇಲ್ ಕಾರಣ ಅನ್ನೋದು ಎಷ್ಟು ನಿಜನೋ, ನಾಳೆ ಒಂದಿನ ನಮ್ಮ ಇಂಡಿಯಾಗೆ ಮತ್ತೊಂದು ದೇಶ ನಮ್ಮ ಪರಿಸ್ಥಿತಿಗೆ ಆ ತರ ತಂದಿಡಕ್ಕೆ ಮಾಡುತ್ತೆ. ನಮ್ಮ ರಾಜಕೀಯ ಹೀಗೆ ನಡೀತಾ ಇದ್ರೆ ನಾವು ಎಲ್ಲಿವರೆಗೂ ಎಜುಕೇಟೆಡ್ ಆಗಿ ಒಬ್ಬ ಹ್ಯುಮ್ಯಾನಿಟಿ ಪರ್ಸನ್ಸ್ ಗಳಾಗಿ ಎಲ್ಲಿವರೆಗೂ ನಾವು ಇರ್ತೀವೋ ಅಲ್ಲಿವರೆಗೂ ದೇಶದ ಅಭಿವೃದ್ಧಿಗಳಾಗಿರ್ಬೋದು, ಮನುಷ್ಯತ್ವದ ಅಭಿವೃದ್ಧಿಗಳಾಗಿರ್ಬೋದು, ಅದು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ದೇಶದ ಅಭಿವೃದ್ಧಿಗಳು ಬೆಳೆಸೋದ್ರಿಂದ ಮನುಷ್ಯತ್ವದ ಅಭಿವೃದ್ಧಿಗಳು ಬೆಳೀತಿಲ್ಲ. ಇಲ್ಲಿ ದುಡ್ಡು ಮಾಡಬೇಕು, ಚೆನ್ನಾಗಿರ್ಬೇಕು ಅನ್ನೋ ದೌಲತ್ತುಗಳೇ ಇಲ್ಲಿ ಬೆಳೀತಾ ಇರೋದು. ಇಸ್ರೇಲ್ ಗಾಜಾದ ಪರಿಸ್ಥಿತಿ ಕಾರಣ ಇದೆ. ಸೊ ಆ ಚಿಕ್ಕ ಮಕ್ಕಳುಗಳು ಅನ್ನಕ್ಕೆ ಬೇಡ್ತಾ ಇರೋವಂಥದ್ದು. ಒಂದು ಹುಡುಗ ನೀರು ವೇಸ್ಟ್ ಆಗ್ತಾ ಇರೋ ನೀರ್ನ ಒಂದು ಬಾಟಲ್ ಹಿಡ್ಕೋತಾ ಇದ್ದಾನೆ. ನೀರು ವೇಸ್ಟ್ ಆಗ್ತಿದೆ, ನೀರು ಬೇಕು ಅಂತ ಅಂದ್ಬಿಟ್ಟು ವೇಸ್ಟ್ ಆಗ್ತಿರೋ ನೀರ್ನ ತೊಟ್ಟು ಹನಿ ನೀರುಗಳನ್ನು ಕೂಡ ಅವನು ಬಾಟಲ್ ಹಿಡ್ಕೊಂಡು ಅದನ್ನ ಶೇಖರಣೆ ಮಾಡಿ ತಗೊಂಡು ಹೋಗ್ತಿದ್ದಾನೆ ಅಂತಂದ್ರೆ, ಸೊ ಇಲ್ಲಿ ನಾವು ನೀರ್ನ ಹೆಂಗ್ ಬೇಕಂಗೆ ಯೂಸ್ ಮಾಡಿ ಬಿಸಾಕ್ತಿವಿ. ಬಟ್ ಅಲ್ಲಿ ಪರಿಸ್ಥಿತಿ ಕುಡಿಯಕ್ಕೂ ನೀರಿಲ್ಲ, ಆಗಿದೆ ಪರಿಸ್ಥಿತಿ. ಬೇಜಾರಾಗುತ್ತೆ. ಅಲ್ಲಿ ಮಕ್ಕಳುಗಳು ಹಸುವಿಗೆ ನರಳಾಡ್ತಿದ್ದಾರೆ.
ಓಕೆನಾ, ಒಂದು ಊಟಕ್ಕೆ ಒಡದಾಟಗಳು ನಡೀತಿದೆ, ಅಲ್ಲಿ ಅನ್ನಕ್ಕೆ ಒಡದಾಟಗಳು ನಡೀತಿದೆ. ಗಾಜಾ ಪರಿಸ್ಥಿತಿ ಇವತ್ತಿಗೆ ಹೀಗಿದೆ. ಸೊ ಅತಿ ಬೇಗನೆ ಗಾಜಾ ರಿಕವರ್ ಆಗಲಿ, ಅಲ್ಲಿನ ಜನತೆಗೆ ಒಂದು ಧೈರ್ಯ ಬರಲಿ, ಅಲ್ಲಿ ಬದುಕುವಂಥವ್ರಿಗೆ. ಯಾಕಂತಂದ್ರೆ ಇಂಥ ಸನ್ನಿವೇಶಗಳನ್ನೆಲ್ಲ ನೋಡಿದಾಗ ಬದುಕು ಇಷ್ಟೇನಾ ಅಂತ ಎಷ್ಟೋ ಸಲ ಅಂತ ಅನಿಸ್ಬಿಡುತ್ತೆ. ಅಂತ ಬದುಕುವಂತಹ ಪರಿಸ್ಥಿತಿ ಬೇಡ ಅವರಿಗೆ. ಅವ್ರ ಜೀವನ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ಅಂತ ಬೇಡ್ಕೊಳ್ಳೋಣ ನಾವುನುವೆ. ಯಾಕಂತಂದ್ರೆ ಅಲ್ಲಿ ಮಕ್ಕಳುಗಳಾಗಿರ್ಬೋದು, ಹೆಂಗಸರುಗಳಾಗಿರ್ಬೋದು, ಗಂಡಸರುಗಳಾಗಿರ್ಬೋದು ಎಷ್ಟು ನರಳಾಡ್ತಿದ್ದಾರೆ ಅಂತಂದ್ರೆ ನೋಡಿದ್ರೆ ಯಪ್ಪ ಅಂತ ಪರಿಸ್ಥಿತಿನ ನಮ್ಮ ಇಂಡಿಯಾಗೆ ಬಂದ್ಬಿಟ್ರೆ ಹೆಂಗಪ್ಪ ನಾವೆಲ್ಲ ಅಂತ ಭಯ ಆಗುತ್ತೆ ಇದ್ದಾಗ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅತಿ ಬೇಗ ಗಾಜಾ ರಿಕವರ್ ಆಗಲಿ. ನೀರಿಗೆ ಕ್ಯೂ ನಿಂತ್ಕೊಬೇಕು, ಅಲ್ಲಿ ಅನ್ನ ಒಂದು ಹೊತ್ತಿನ ಊಟಕ್ಕೂ ಕೂಡ ಅಲ್ಲಿ ಕ್ಯೂ ನಿಂತ್ಕೊಬೇಕು. ಆ ಥರ ಪರಿಸ್ಥಿತಿ ಇವತ್ತು ಗಾಜಾಗೆ ಬಂದಿದೆ. ಎಲ್ಲ ನೋಡಿದಾಗೆಲ್ಲ ನಮಗೂ ಒಂಥರ ಭಯ ಆಗ್ಬಿಡುತ್ತೆ. ಏನಪ್ಪ ಈ ದೇಶದಲ್ಲ ಹಿಂಗೆಲ್ಲ ಆಗಿದೆ ಅಂತ. ಬಟ್ ನಾವೆಲ್ಲ ಇಂಡಿಯನ್ಸ್, ನಾವು ಸೇಫು, ಆರಾಮಾಗಿ ಮನೇಲಿ ಇರ್ತೀವಿ. ಹೆಂಗೋ ಮಾಡಿ ಯಾವುದೋ ಒಂದು ಲೂಟಿ ಹೊಡೆದು ಹೆಂಗೋ ಆಸ್ತಿ ಸಂಪಾದನೆ ಮಾಡಿ ಚೆನ್ನಾಗಿರ್ತೀವಿ. ಬಟ್ ನಮಗೆ ಅರ್ಥ ಮಾಡ್ಕೊಬೇಕಾಗಿರೋದು, ದುಡ್ಡು ಮಾಡೋರಿಗೆ, ರಾಜಕಾರಣಿಗಳಿಗೆಲ್ಲ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಮಾಡೋ ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ, ಒಂದಲ್ಲ ಒಂದಿನ ಕಿತ್ಕೊಂಡು ಹೋಗುತ್ತೆ, ಮನೆ ಕಾಯ್ಕೊಂಡಿರುತ್ತೆ. ಬಟ್ ಬೇಜಾರಾಗುತ್ತೆ ಹಿಂಗೆಲ್ಲ ಇಂಥ ದೃಶ್ಯಗಳನ್ನೆಲ್ಲ ನೋಡಿದಾಗೆಲ್ಲ. ಯಾಕಂತಂದ್ರೆ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಏನೋ ಒಂದು ಪೆಟ್ಟಾಯ್ತಿಲ್ಲ, ಯಾರೋ ಒಂದು ಚಿಕ್ಕ ಮಕ್ಕಳುಗಳು ಭಿಕ್ಷೆ ಬೇಡ್ತಿದ್ರು ಅಂತ ಅಂದಾಗ ಅಯ್ಯೋ ಪಾಪ ಅಂತ ಅಂತೀವಿ. ಬಟ್ ಅಲ್ಲಿ ಎಷ್ಟೋ ಜನ ಮಕ್ಕಳುಗಳು ಸಾಯ್ತಿದ್ದಾರೆ, ಎಷ್ಟೋ ಜನ ಮಕ್ಕಳುಗಳು ಹಸುವಿಂದ ಸಾಯ್ತಿದ್ದಾರೆ, ಎಷ್ಟೋ ಜನ ಮಕ್ಕಳುಗಳನ್ನ ಸಾಯಿಸಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ ಎಷ್ಟೋ ಕುಟುಂಬಗಳು ನಿರ್ನಾಮ ಆಗೋಗಿದೆ. ಸೊ ಬೇಗ ಗಾಜಾ ರಿಕವರ್ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಟಾಟಾ, ಬಾಯ್. Gaza, yes, yes, bye, guys.